ಬೇವು, ಬೆಲ್ಲ, ಮಾವಿನಕಾಯಿ, ಮಾವಿನ ಎಲೆ ಇದನ್ನೆಲ್ಲ ನೋಡಿದರೆ ನಮ್ಗೆ ನೆನಪಾಗೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬ ಯುಗಾದಿ. ಸೊ ಈ ಯುಗಾದಿ ದಿನದಂದು ನಾವೆಲ್ಲರೂ ಮನೇಲಿ ಬೇವು ಬೆಲ್ಲನ ಮಾಡೇ ಮಾಡ್ತೀವಿ. ಒಂದು ಒಳ್ಳೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಯಾವ ರೀತಿ ಬೇವು ಬೆಲ್ಲನ ಮಾಡ್ಬೋದು ಅಂತ ನೋಡೋಣ. ಮತ್ತು ನಾವು ಈ ಬೇವು ಬೆಲ್ಲನ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಸೊ ನಾನಿಲ್ಲಿ ಒಳ್ಳೆ ಚಿಗುರಿರುವಂತಹ ಹಸಿರಿರುವಂತಹ ಹೂ ಬಿಟ್ಟಿರುವಂತಹ ಬೇವಿನ ಎಲೆನ ತಗೊಂಡು ಬಂದಿದ್ದೀನಿ. ಇದರಿಂದ ನಾವು ಹೂವನ್ನು ಸೆಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಯಾವುದೇ ಹಬ್ಬನ ಮಾಡಿ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ಬೇವಿನ ಹಿಂದೆ ಬರೀ ಸಂಭ್ರಮ ಮತ್ತು ಸಾಂಪ್ರದಾಯಿಕ ಕಾರಣ ಅಲ್ಲದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ನಾವು ಬೇವಿನ ಹೂವು ಅಥವಾ ಬೇವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಪಿತ್ತ, ಕಫ ಇದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಇದು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದು ನಮ್ಮ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ, ಆ್ಯಕ್ನೆ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಇರೋ ಬೇವನ್ನು ನಾವು ಚೈತ್ರ ಮಾಸದಲ್ಲಿ ಡೈಲಿ ತಗೊಳ್ಬೇಕು. ಇದರಿಂದ ನಿಮ್ಮ ಬಾಡಿಲಿ ತುಂಬ ಬದಲಾವಣೆ ಆಗುತ್ತೆ. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನಾನು ಹೂವನ್ನೆಲ್ಲ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಿಂದ ನಾವು ಇನ್ನಷ್ಟು ಹೂವನ್ನು ಅಂದರೆ ಬರೀ ಹೂಗಳನ್ನು ಮಾತ್ರ ಸೆಪ್ರೇಟ್ ಮಾಡಿಕೊಂಡು ಕಡ್ಡಿನೆಲ್ಲ ತೆಗೆದಿಟ್ಬಿಡೋಣ. ಸೊ ನೋಡಿ, ಈ ರೀತಿ ನೀಟಾಗಿ ಹೂವನ್ನು ಸೆಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಕಡ್ಡಿನೆಲ್ಲ ಸೈಡ್ ಇಟ್ಬಿಟ್ಟು ನೋಡಿ, ಮೇನ್ ಅಂದರೆ ನಾವು ಇದರಿಂದ ಪೆಟಲ್ನ ಸೆಪ್ರೇಟ್ ಮಾಡ್ಕೋಬೇಕು. ಸೊ ಈ ರೀತಿ ಕೈಯಿಂದ ಎಲ್ಲವನ್ನು ತೆಗೆದುಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಅಥವಾ ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನೋಡಿ, ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಬೇವು ಮಾತ್ರ ಅಲ್ಲ, ಇನ್ನು ಉಳಿದ ಎಲ್ಲ ಗಿಡ ಮರಗಳು ಈ ಟೈಮಲ್ಲಿ ಚೈತ್ರ ಮಾಸದಲ್ಲಿ ಚಿಗುರುತ್ತೆ. ಹಾಗಾಗಿ ನಾವು ಯುಗಾದಿನ ಹೊಸ ವರ್ಷದ ಆರಂಭ ಎಂದು ಹೇಳ್ತೀವಿ. ನೋಡಿ, ಬೇವನ್ನು ಈ ರೀತಿ ಕೈಯಿಂದ ಉಚ್ಕೋಬೇಕು. ನೀಟಾಗಿ ಎಲ್ಲ ಹೂಗಳನ್ನು ಸೆಪ್ರೇಟ್ ಮಾಡ್ಕೊಂಡು ಬಿಡಬೇಕು. ಬೇವಿನ ಎಲೆನೂ ಹಾಕ್ತಾರೆ ಇನ್ ಕೇಸ್ ಹೂವೆಲ್ಲ ಸಿಗಲಿಲ್ಲ ಅಂದರೆ, ಬಟ್ ಆದಷ್ಟು ಹೂ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದನ್ನು ಕೇರ್ಕೊಂಡು ಬಿಡ್ತೀನಿ. ಸೊ ಇನ್ನೊಂದು ಚೂರು ಏನಾದರೂ ಚಿಕ್ಕ ಚಿಕ್ಕ ಕಡ್ಡಿ ಏನಾದರೂ ಉಳಿದ್ರೆ ಎಲ್ಲ ಸೆಪ್ರೇಟ್ ಆಗಿಬಿಡಲಿ. ನೋಡಿ, ಕೆಳಗಡೆ ವೈಟ್ ಪ್ಲೇಟಲ್ಲಿ ಬರೀ ಪೆಟಲ್ಸ್ ಮಾತ್ರ ಬೀಳ್ತಾ ಇದೆ. ಬೇವು, ಬೆಲ್ಲ ಇದೆಲ್ಲ ಒಂದು ಸಿಹಿ ಕಹಿಯ ಸಂಕೇತ. ಅಂದರೆ ನಾವು ನಮ್ಮ ಜೀವನದಲ್ಲಿ ಸುಖ, ಕಷ್ಟ ಇವೆರಡನ್ನು ಸಮಾನವಾಗಿ ನೋಡಬೇಕು ಅಂತ ನಮಗೆ ಈ ಹಬ್ಬ ಹೇಳಿಕೊಡುತ್ತೆ. ಸೊ ಇವಾಗ ಚಿಕ್ಕ ಚಿಕ್ಕದಾಗಿ ಏನಾದರೂ ಕಡ್ಡಿ ಬಿದ್ದಿದ್ರೆ ಅದನ್ನು ತೆಗೆದುಬಿಡ್ತೀನಿ. ಸೊ ಒಂದು ಒಳ್ಳೆ ನೀಟಾಗಿ ಕ್ಲೀನ್ ಆಗಿರುವಂಥ ಪೆಟಲ್ಸ್ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ನನಗೆ ಪೆಟಲ್ಸ್ ಬಂದಿದೆ. ನೋಡಿ, ಇಷ್ಟು ಹಾಕಿದರೆ ಸಾಕು. ಸೊ ನಾನು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಮತ್ತು ಬೆಲ್ಲ ಮತ್ತು ಒಂದಿಷ್ಟು ಸಾಮಗ್ರಿನ ತಗೊಂಡಿದ್ದೀನಿ. ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಅರ್ಧ ಬೌಲಷ್ಟು ಬೆಲ್ಲನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿರೋದು, 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಬಾದಾಮ್ ಮತ್ತು ಒಂದು ಅರ್ಧ ಬೌಲಷ್ಟು ಹುರಿದಿರೋ ಕಡಲೆ ಬೀಜನ ತಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಪಿಸ್ತಾ ತಗೊಂಡಿದ್ದೀನಿ. ಹಾಗೆ ಇದು ಹೂವಿನ ದಳಗಳು, ಸೊ ಪೆಟಲ್ಸ್. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸು. ಹಾಗೆ ಇದು ಚಾರುಳ್ಳಿ ಬೀಜ ಮತ್ತು ಒಂದು ಸ್ವಲ್ಪ ಓಂಕಾಳನ್ನು ತಗೊಂಡಿದ್ದೀನಿ. ಹಾಗೆ ಕೇರ್ಬೇಳೆನ 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇವು ಬೆಲ್ಲನ ಮಿಶ್ರಣ ಮಾಡೋ ಸಮಯ. ನಾನಿಲ್ಲಿ ಒಂದು ದೊಡ್ಡ ಬೌಲ್ಗೆ ಒಂದು ಅರ್ಧ ಬೌಲಷ್ಟು ಹುರಿದಿರೋಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್, ಇದು ಜಾಸ್ತಿ ಇರಬೇಕು ಕಂಪೇರ್ ಟು ಅದರ್ ಡ್ರೈ ಫ್ರೂಟ್ಸ್. ಹಾಗೆ ಗೋಡಂಬಿ ಮತ್ತು ಬಾದಾಮ್, ಪಿಸ್ತಾ ಮತ್ತು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ, ಹಾಗೆ ಕೇರ್ಬೇಳೆ,
ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಚಾರುಳ್ಳಿ ಬೀಜನ ಹಾಕೊಳ್ತಾ ಇದ್ದೀನಿ. ಮತ್ತು ಅಜ್ವಾಯಿನ್ ಓಂಕಾಳನ್ನು ಕೈಯಿಂದ ಉಜ್ಜಿ ಹಾಕ್ಕೊಂಡು ಬಿಡ್ತೀನಿ. ಆ್ಯಂಡ್ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬೇವಿನ ಹೂವು. ಸೊ ಇದನ್ನು ಹಾಕ್ಕೊಂಡು ಬಿಡ್ತೀನಿ. ಹಾಗೆ ಅರ್ಧ ಬೌಲ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈ ಬೇವು ಬೆಲ್ಲದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಹುಳಿ ಆಗಿರ್ಬೋದು, ಖಾರ ಆಗಿರ್ಬೋದು, ಹಾಗೆ ಸಿಹಿ ಕಹಿ ಎಲ್ಲವನ್ನು ಹಾಕಿದ್ದೀವಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಎಲ್ಲ ಸಿಹಿ ಕಹಿ ಹುಳಿಯೇ ಒಂದು ಇಮೋಷನಲ್ನ ಸಂಕೇತ ಅಂತ ಹೇಳ್ತಾರೆ. ನಮ್ಮ ಭಾವನೆಗಳ ಸಂಕೇತ. ಅಂದರೆ ಸಿಹಿ ಸಂತೋಷದ ಸಂಕೇತ, ಕಹಿ ದುಃಖದ ಸಂಕೇತ, ಹುಳಿ ಸವಾಲಿನ ಸಂಕೇತ, ಉಪ್ಪು ಭಯದ ಸಂಕೇತ, ಖಾರ ಸಿಟ್ಟಿನ ಸಂಕೇತ, ಹಾಗೆ ಒಂದು ಕೆಟ್ಟ ಸುವಾಸನೆ ಇದ್ದರೆ ಅದು ಅಚ್ಚರಿಯ ಸಂಕೇತ. ಸೊ ಇಷ್ಟೆಲ್ಲ ಒಳ್ಳೆ ಇಮೋಷನ್ಸ್ ಜೊತೆಗೆ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿ ಒಂದು ಒಳ್ಳೆ ಬೇವು ಬೆಲ್ಲ ರೆಡಿ ಆಗಿದೆ. ಥ್ಯಾಂಕ್ ಯು.